ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಹೇಗೆ ಮಾಡೋದು, ಸೈಡ್ ಡಿಶ್ಗಳು ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬರೀವ್ರಿ ಬನ್ನಿ. ಇಡ್ಲಿ ಎಲ್ಲ ಉಳಿದಿತ್ತು, ಅದನ್ನು ಪುಡಿ ಮಾಡಿ ಸಂಜೆಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇಡ್ಲಿಯಿಂದ ಉಪ್ಪಿಟ್ಟು ಮಾಡ್ಬೋದು, ಮತ್ತು ಗೋಬಿ ಮಾಡ್ಬೋದು. ಇಡ್ಲಿಯಿಂದ ನಮ್ಮ ಇಷ್ಟ, ಏನು ಬೇಕಾದ್ರೂ ಮಾಡ್ಬೋದು. ಇಡ್ಲಿ ಫ್ರೈ ಮಾಡ್ಬೋದು. ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡೋಣ. ಸ್ಟವ್ ಆನ್ ಮಾಡಿ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದು ಕಾಯಿಲಿ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಇವಾಗ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪಿನ ಪುಡಿ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇಡ್ಲಿಲಿ ಸ್ವಲ್ಪ ಉಪ್ಪಿರುತ್ತೆ, ಕಡಿಮೆ ಪ್ರಮಾಣದಲ್ಲಿರುತ್ತೆ. ಉಪ್ಪು ನೋಡಿಕೊಂಡು ಹಾಕಿ. ಇಷ್ಟು ಫ್ರೈ ಆದಮೇಲೆ ಪುಡಿ ಮಾಡ್ಕೊಂಡಿರೋದು ಇಡ್ಲಿ ಹಾಕ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೇಲೆ. ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಒಂದ್ಸಲ. ಲಾಸ್ಟಲ್ಲಿ ಕಾಯಿ ತುರಿ ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿದರೆ ಉಪ್ಪಿಟ್ಟು ರೆಡಿ. ಈ ರೀತಿ ನೀವು ಮನೇಲಿ ಇಡ್ಲಿ ಮಿಕ್ಕಿದ್ರೆ ಉಪ್ಪಿಟ್ಟು ಮಾಡ್ಕೊಳ್ಳಿ. ಇಡ್ಲಿ ತಿನ್ನೋಕ್ಕೆ ಬೇಜಾರಾದರೆ ಈ ರೀತಿ ಉಪ್ಪಿಟ್ಟು ಮಾಡ್ಕೊಳ್ಳಿ ನೈಟ್ಗೆ. ನೋಡಿ, ಇಡ್ಲಿ ಉಪ್ಪಿಟ್ಟು ಈ ರೀತಿ ಸರ್ವ್ ಮಾಡಿಕೊಡೋದು. ನೀವು ಮನೇಲಿ ಇಡ್ಲಿ ಮಿಕ್ಕಿದ್ರೆ ಈ ರೀತಿ ಮಾಡಿಕೊಡಿ. ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಇವಾಗ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ದೊಡ್ಡ ಸ್ಪೂನಲ್ಲಿ ಒಂದು ಪಾತ್ರೆಗೆ ಸ್ಟವ್ ಆನ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಂದು ಸ್ಪೂನ್ ಸಾಂಬಾರು ಪೌಡ್ರು, ಉಪ್ಪಿನ ಪುಡಿ, ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಏನು ತರಕಾರಿ ಇಲ್ಲದೆ ಇದ್ದಾಗ, ಮನೇಲಿ ಮಜ್ಜಿಗೆ ಇದ್ದಾಗ ಈ ರೀತಿ ಸಾಂಬಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಈ ಕಾಯಿ ತುರಿ ಹಾಕ್ಬಿಡ್ತೀನಿ. ನೋಡಿ, ಈ ರೀತಿ ಬಂದಿದೆ. ಕಾಯಿ ತುರಿ ಯಾವ ಸಾರಿಗೂ ಕಡಿಮೆ ಇಲ್ಲ. ಇದು ಮುದ್ದೆಗಂತೂ ಸೂಪರಾಗಿರುತ್ತೆ. ದಿಢೀರ್ನೇ ಮಾಡ್ಬೋದು. ಇದು ಚೆನ್ನಾಗಿ ಕುದಿಸ್ಬಿಟ್ರೆ ಮಜ್ಜಿಗೆ ಸಾರು ರೆಡಿ. ಅನ್ನ ಮುದ್ದೆಗೆ ಸೂಪರಾಗಿರುತ್ತೆ. ಒಮ್ಮೆ ನೀವು ಈ ರೀತಿ ಮಾಡಿ ನೋಡಿ. ಚೆನ್ನಾಗಿ ಕುದಿ ಬರಲಿ. ನೋಡಿ, ಈ ರೀತಿ ಕುದಿಸ್ಬಿಟ್ರೆ ಮಜ್ಜಿಗೆ ಸಾರು ರೆಡಿಯಾಗಿದೆ. ಇದು ಅನ್ನಕ್ಕೆ ಇವಾಗ ರೆಡಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೀನಿ. ಅನ್ನ ಹೇಗಿದ್ದರೂ ಮಾಡ್ಕೋತೀವಲ್ವ, ಅದಕ್ಕೆ ಸಾಂಬಾರು ದಿಢೀರ್ನೇ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ. ಇಲ್ಲಿ ಸ್ವಲ್ಪ 1 ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ, 2 ಸ್ಪೂನ್ ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಚಟ್ನಿ ಥರ ರುಬ್ಕೊಳ್ತೀನಿ. ಇಲ್ಲೊಂದು ಸೌತೆಕಾಯಿ ತೊಗೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ಸಮೇತ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಬಾಳೆಹಣ್ಣು ಮಿಕ್ಕಿತ್ತು. ಬಾಳೆಹಣ್ಣಿಗೆ ಬೆಲ್ಲ, ಕಾಯಿ ತುರಿ ಹಾಕಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ರಸಾಯನ ಮಾಡ್ಕೊತೀನಿ. ಬೇಕಿದ್ದರೆ ಏಲಕ್ಕಿ ಪುಡಿ ಹಾಕೋಬೋದು. ನಾನು ಏಲಕ್ಕಿ ಪುಡಿ ಹಾಕ್ತಾಯಿಲ್ಲ. ಇದು ಮಿಕ್ಸ್ ಮಾಡಿ ಊಟದ ಜೊತೆ ಸೈಡ್ ಡಿಶ್ ಆಗಿ ರಸಾಯನ ಮಾಡ್ಕೋಬೋದು. ಇಲ್ಲಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಸಾರಿನ ಪೌಡ್ರು, ಉಪ್ಪಿನ ಪುಡಿ ಹಾಕಿ ಕಲಿಸ್ಕೊಳ್ತೀನಿ. ಬೆಳಗಿನ ರೊಟ್ಟಿ ಹಿಟ್ಟು ಮಿಕ್ಕಿದಾಗ, ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಈ ರೊಟ್ಟಿ ಬೇಯಿಸ್ಬಿಟ್ಟು ಇದನ್ನು ಖಾರ ಸವರ್ಬಿಟ್ಟು ರೋಸ್ಟಾಗಿ ಮಾಡಿಕೊಟ್ರೆ ಎರಡೆರಡೂ ತಿಂದು ಹಾಕ್ಬಿಡ್ತಾರೆ. ಸ್ಕೂಲಿಂದ ಬಂದಾಗ ತುಂಬ ಸುಡೋದು ರೋಸ್ಟ್ ಮಾಡಿಕೊಡ್ತೀನಿ. ಇವಾಗ ನೋಡಿ, ಈ ರೀತಿ ರೊಟ್ಟಿ ಬೇಯಿಸ್ಕೊಳ್ಳಿ. ಇನ್ನೂ ರೋಸ್ಟ್ ಆಗಲಿ ರೊಟ್ಟಿ, ಆಮೇಲೆ ಖಾರ ಸವರೋಣ. ಸ್ವಲ್ಪ ರೋಸ್ಟ್ ಆಗಲಿ.
ನೋಡಿ ಇಷ್ಟು ರೋಸ್ಟ್ ಆದಮೇಲೆ ಸ್ವಲ್ಪ ತುಪ್ಪಕ್ಕೆ ಖಾರ ಕಲಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಎಲ್ಲ ಕಡೆಗೂ ಹೀಗೆ ಸವರಬೇಕು. ಈ ಖಾರ ಎಲ್ಲ ಕಡೆಗೂ ಹೋಗಬೇಕು. ತುಂಬ ಇಷ್ಟಪಡ್ತಾರೆ ಮಕ್ಕಳಂತೂ. ನನ್ನ ಮೊಮ್ಮಕ್ಕಳು ಬಂದಾಗ ರೊಟ್ಟಿ ಮಿಕ್ಕಾಗಿ ಮಾಡಿಕೊಟ್ರೆ ಈ ಥರ ತುಂಬ ಇಷ್ಟಪಡ್ತಾರೆ. ನನ್ನ ಹೆಣ್ಮಕ್ಳು ಕೂಡ ಯೂಟ್ಯೂಬ್ ಮಾಡ್ತಾರೆ, ಕಾವ್ಯಾಸ್ ಕುಕಿಂಗ್ ಚಾನಲ್, ಕೃತಿಸ್ ಕುಕಿಂಗ್ ಚಾನಲ್, ನೋಡಿ ಅದನ್ನು ತಪ್ಪದೆ. ಇದು ರೋಸ್ಟ್ ಆಗಿ ಈ ರೀತಿ ಮಾಡಿಬಿಡೋದು. ನಮಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟು ಮಾಡ್ಕೊಳ್ಳೋದು. ಇಷ್ಟು ರೋಸ್ಟ್ ಆದರೆ ಸಾಕು. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಂದು ಇಡ್ತೀನಿ. ಇವಾಗ ಇನ್ನೊಂದು ರೊಟ್ಟಿ ಇದನ್ನು ಅದೇ ರೀತಿ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ 2 ರೊಟ್ಟಿನೂ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಹುರ್ಗಡ್ಲೆ, ಇಲ್ಲಿ ಸೌತೆಕಾಯಿ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಮೊಸರು ಹಾಕ್ಬಿಟ್ಟು ಈ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ, ಕಲಿಸ್ತೀನಿ. ಮೊಸರು ಹಾಕಿ ಆ ಪುಡಿ ಹಾಕ್ಕೊಂಡು ಇಲ್ಲಿ 2 ರೊಟ್ಟಿನೂ ಈ ರೀತಿ ಸುಟ್ಕೊಂಡಿದ್ದೀನಿ. ಇದನ್ನು ಸಂಜೆ ಟೈಮು ಕಾಫಿ ಟೈಮಲ್ಲಿ ಮಕ್ಳಿಗೆ ಕೊಡ್ಬೋದು, ನೀವು ತಿನ್ಬೋದು. ಈ ರೀತಿ ನೀವು ಮಾಡ್ಕೊಳ್ಳಿ. ತುಪ್ಪ ಸವರಿದ ಖಾರದ ರೊಟ್ಟಿ. ಇಲ್ಲಿ ಸೌತೆಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಕಡಲೆ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ಈ ಪುಡಿನ ಸ್ವಲ್ಪ ಹಾಕಿಬಿಟ್ಟು ಮೊಸರು ಹಾಕಿ ಕಲಿಸ್ತೀನಿ. ಇವಾಗ ಇದಕ್ಕೆ ನೋಡಿ ಬಿಸಿ ಬಿಸಿಯಾದ ಮಜ್ಜಿಗೆ ಸಾರಿಗೆ, ಮಸಾಲೆ ಮಜ್ಜಿಗೆ, ಸೌತೆಕಾಯಿ, ಮೊಸರದು, ಬಾಳೆಹಣ್ಣು, ಅನ್ನ ಈ ರೀತಿ ಸರ್ವ್ ಮಾಡಿ ಕೊಡಿ ಮಧ್ಯಾಹ್ನದ ಊಟಕ್ಕೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯಲ್ಲಿಗೆ. ಬಾಯ್.